ಸರ್, ಈಗ ಬೆಂಗಳೂರು ಬುಲ್ಸು ಮತ್ತು ಪ್ರೋ ಕಬಡ್ಡಿ ಇದೊಂದು ಕಡೆ ಪಾರ್ಟ್ ಇಟ್ಟರೆ, ನಿಮ್ಮ ಬಾಲ್ಯ ಹಾಗೆ ಒಬ್ಬ ಸಾಮಾನ್ಯ ಹುಡುಗನಾಗಿ ಬೆಳೆದು ತದನಂತರ ಭಾರತ ದೇಶವನ್ನು ಪ್ರತಿನಿಧಿಸಿ ಕಪ್ಪನ್ನು ಗೆಲ್ಲಿಸೋದಾಗಿರ್ಬೋದು, ಜೊತೆಗೆ ಅರ್ಜುನ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಇದ್ರ ಬಗ್ಗೆ ಹೇಳೋದಾದರೆ ಸರ್. ನನ್ನಿಂದ ಭಾಳ ದೊಡ್ಡ ಕಷ್ಟದ ಪ್ರಯತ್ನಗಳಿವೆ. ನಾನು ನಿರೀಕ್ಷಣೆ ಮಾಡಿರಲಿಲ್ಲ ನಾನು ಇದೇ ಆಗ್ತೀನಿ ಅಂತ. ಇದಕ್ಕೆ ನನ್ನ ಮುಖ್ಯ ಕಾರಣ ನನ್ನ ತಂದೆನೇ. ನನ್ನ ತಂದೆ ಮೂಲತಃ ಯಾವ ಊರು? ನಾನು ನೇಟಿವ್ ಬಂದು ಮೂಲತಃ ಚನ್ನಪಟ್ಟಣ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿ ಸಂಕಲಗೆರೆ ಅಂತ. ಅಲ್ಲಿಂದ ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಬಲ್ಲಿದ್ದರು. ಅದರಿಂದ ನಾವು ಹಸು ಸಾಕಿದ್ವಿ, ಒಂದು 4-5 ಹಸು ಸಾಕಿದ್ವಿ. ದಿನ ಬೆಳಗ್ಗೆ 3:45ಗೆ ಎದ್ದೇಳಿಸ್ತಾ ಇದ್ರು ನನಗೆ. ಎದ್ದು ಹಸು ಎಲ್ಲ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹಾಲು ಕರೆದು ಎಲ್ಲ ಮಾಡಿಸಿ ಎಲ್ಲ ರೆಡಿ ಕೊಟ್ಬಿಟ್ಟು ಆಮೇಲೆ ಹೇಳೋರು, ನೀನೇನಾದರೂ ಒಂದು ಸ್ಪೋರ್ಟ್ಸ್ ಆಡು ಅಂತ. ನನ್ನ ಮನೆ ಪಕ್ಕದಲ್ಲೇ ಸ್ಟೇಡಿಯಂ ಇತ್ತು, ದೊಡ್ಡ 400 ಮೀಟರ್ ಟ್ಯಾಕ್ದು. CAR ಪೊಲೀಸ್ ಕ್ವಾರ್ಟರ್ಸಲ್ಲಿ ನಾವು ಇದ್ದಿದ್ದು, ಪಕ್ಕದಲ್ಲೇ 400 ಮೀಟರ್ ಪೆರೇಡ್ ಗ್ರೌಂಡ್ ಇತ್ತು. ಆವಾಗ ಒಳ್ಳೊಳ್ಳೆ DCPಗಳು, ACP ಅವರು ಇವರೆಲ್ಲ ಭಾಳ ಒಳ್ಳೊಳ್ಳೆ ಜನ ಇದ್ರು ಅಲ್ಲಿ. ಪೊಲೀಸವ್ರ ಮಕ್ಕಳು ಯಾರೇ ಬಂದ್ರೂ ಅರ್ಲಿ ಮಾರ್ನಿಂಗ್ ಬಂದು ನೀವು ಸ್ಪೋರ್ಟ್ಸ್ ಮಾಡಿ ಅಂತ ಬಿಡೋರು. ಒಳ್ಳೆ ಟೀಮ್ ಇತ್ತು, CRದು ಒಳ್ಳೆ ಟೀಮ್ ಇತ್ತು, ಅಥ್ಲೆಟಿಕ್ಸ್ ಟೀಮ್ ಇತ್ತು, ಒಳ್ಳೊಳ್ಳೆ ಪ್ರತಿಭಾನ್ವಿತರು. ಕಳಸಯ್ಯ ಅವರಿದ್ರು, ಅವ್ರ ಮಕ್ಳುಗಳು ಒಬ್ರು ರಾಜ್ಕುಮಾರ್ ಅಂತ, ಇನ್ನೊಬ್ರು ರವಿ ವರ್ಮ ಅಂತ ಫಿಲಮ್ ಫೈಟರ್. ಅವ್ರ ತಂದೆ ಶಾರ್ಟ್ ಪುಟ್ಟು ಡಿಸ್ಕಸ್ ಥ್ರೋ ಪ್ಲೇಯರು. ಆಮೇಲೆ ಲಕ್ಷ್ಮಣ್ ಅಂತ ಅಲ್ಲೇ ಅವ್ರ ಮರಿಯ ಮಗ ಅವರೆಲ್ಲ ಒಳ್ಳೆ ಸ್ಪೋರ್ಟ್ಸ್ ಮಾಡ್ತಾ ಇದ್ರು. ನಮಗೂ ಇವ್ರನ್ನೆಲ್ಲ ನೋಡಿ ನಾವು ಏನಾದರೂ ಮಾಡಬೇಕು ಅಂತ ಎಲ್ಲ ಸ್ಪೋರ್ಟ್ಸು ಆಡ್ತಿದ್ವಿ. ಆಕಸ್ಮಿಕವಾಗಿ ನನ್ನ ಫ್ರೆಂಡು, ನಾನು ಅಥ್ಲೆಟಿಕ್ಸ್ ಮಾಡ್ಕೊಂಡಿದ್ದೆ ಕಂಠೀರವ ಸ್ಟೇಡಿಯಮಲ್ಲಿ, ನೋಡಕ್ಕೆ ಹೋಗೋಣ ಬಾ ಇದು ಕಬಡ್ಡಿ ಅಂತ ಕರ್ಕೊಂಡು ಬಂದರು ನೋಡಲಿಕ್ಕೆ. ನೋಡಕ್ಕೆ ಹೋಗಿದ್ದವನು ಅಲ್ಲಿ ಹಂಗೆ ಗೇಲಿ ಮಾಡಿದ್ರೆ, ನೀನು ಹುಡುಗಿ ಥರ ನಿಂತಿದ್ದೆ ಟ್ರ್ಯಾಕ್ ಶೂಟ್ ಹಾಕೊಂಡು ಬಂದು ಆಡೋ ಹಾಗೆ ಅಂತ ಹಂಗಂತ. ಬಟ್ ಫಸ್ಟ್ ಡೇನೇ ನಾನು ಆಡಿದ್ದು ನೋಡಿ ಎಲ್ಲರೂ ಇದಾಗ್ಬಿಟ್ರು, ಏನು ಇಷ್ಟು ಸ್ಪೀಡ್ ಇದ್ದಾನೆ ರಮೇಶ್. ಇವಾಗ ಸ್ವಲ್ಪ ಫಿಸಿಕಲಿ ನಾನು ದಪ್ಪ ಕಾಣ್ತೀನಿ, ಆಗ ತುಂಬ ಸ್ಲಿಮ್ ಆಗಿದೆ. ನಾನು 17-18 ಇಯರ್ಸ್ಗೆ ನಾನು ತುಂಬ ಈಸಿಯಾಗಿ ಪಾಯಿಂಟ್ಗಳು ತರ್ತಾ ಇದ್ದೆ. ಇದನ್ನೆಲ್ಲ ನೋಡಿ ಹುಡುಗರು, ನೀನು ಕಬಡ್ಡಿನೇ ಆಡೋ ಭವಿಷ್ಯ ಇದೆ ಅಂತ ಒಬ್ಬರು ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಇದ್ದರು, ಸಾಗರ್ ಬಂಡೇಕರ್ ಅಂತ. ಅವರು ನನಗೆ ಹೇಳಿದ್ರು, ಆಡಿ, ನೀನು ಕಬಡ್ಡಿನೇ ಆಡಿದ್ರೆ ಭವಿಷ್ಯ ಇದೆ ಅಂತ. ನಾನು ಅದನ್ನು ಕಬಡ್ಡಿನೇ ಕಂಟಿನ್ಯೂಷನ್ ಮಾಡ್ಕೊಂಬಂದೆ. ಭಾಳಷ್ಟು ಅಡೆತಡೆಗಳು ನನ್ನ ರಾಶಿಗೆ, ಭಾಳಷ್ಟು ಅಡೆತಡೆಗಳು, ಡಿಸ್ಟರ್ಬೆನ್ಸು ಸ್ಟಾರ್ಟಿಂಗಿಂದನೂ ಆಡ್ದಾಗಿಂದನೂ ಒಂದಲ್ಲ ಒಂದು. ಆಮೇಲೆ ಒಂದು ನೇಮ್ ಬಂತು, ಒಂದು ಏಜಲ್ಲಿ 19 ಇಯರ್ಸ್ ನನ್ನ ಜಾಬ್ ಬರೋವಂಥ ಟೈಮ್ನಲ್ಲಿ, ಒಂದು ಒಳ್ಳೆ ಏಜ್ನಲ್ಲಿ ಒಂದು ನೇಮ್ ಬಂತು. ಆಗ ಕೆಲವೊಂದಿಬ್ಬರು ಸೇರಿ ನನ್ನನ್ನು ಹೇಗಾದರೂ ನನ್ನ ಡಿಸ್ಟರ್ಬ್ ಮಾಡಬೇಕು, ಮೆಂಟಲಿ ಡಿಸ್ಟರ್ಬ್ ಮಾಡಿ ಇವನ್ನ ಇಲ್ಲಿಂದ ಸೈಡ್ಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಅವರು ಬೆಂಗಳೂರು ನಗರದವರೇ, ನಾವೆಲ್ಲ ಹಳ್ಳಿಯಿಂದ ಬಂದಂಥವ್ರಲ್ಲ, ಸ್ವಲ್ಪ ಅದೆಲ್ಲ ಒಂದು ಡಾಮಿನೇಟ್ ಇತ್ತು ಅವಾಗೆಲ್ಲ. ಬಟ್ ಅದನ್ನೆಲ್ಲ ನಾನು ನಿಧಾನವಾಗಿ ಮಾತಾಡ್ದಿರ ನನ್ನ ಆಡ್ತಲ್ಲೇ ಉತ್ತರ ಕೊಟ್ಕೊಂಡು ಬಂದೆ ಭಾಳಷ್ಟು ವರ್ಷ. ನನ್ನ ಅರ್ಜುನ್ ಅವಾರ್ಡ್ ಆಗೋವರೆಗೂ ಭಾಳಷ್ಟು ನನ್ನನ್ನು ಹಿಂದೆ ಕಾಲಿಳಿಲಿಕ್ಕೆ ಅದು ಇದು ಪ್ರಯತ್ನ ಮಾಡ್ತಾನೆ ಇದ್ರು. ಅದೇನೇ ಮಾಡಿದ್ರು ನಾನು ಮಾತಾಡ್ತಿಲ್ಲ, ನಾನು ಭಾಳ ಮಾತು ಕಮ್ಮಿ. ನಾನು ಏನಿದ್ರು ಕೆಲಸ ಮಾಡಿ ತೋರಿಸ್ತಿದ್ದೆ. ನಾನು ಯಾರ ಹತ್ರನೂ ಮಾತಾಡಿದೆ. ನಾನು ಕಬಡ್ಡಿ ಪ್ಲೇಯರ್ ಹತ್ರ ಸೇರ್ತಿದ್ದಿದ್ದು ಬರೀ ಮ್ಯಾಚಲ್ಲಿ ಮಾತ್ರ. ಬಾಕಿ ಟೈಮೆಲ್ಲ ನನ್ನ ಫ್ರೆಂಡ್ಸ್, ಪರ್ಸ್ನಲ್ ಫ್ರೆಂಡ್ಸ್ಗಳ ಹತ್ರ, ನನ್ನ ಟೀಮ್ ಹುಡುಗರ ಹತ್ರ, ನನ್ನ ಫ್ರೆಂಡ್ಸ್ಗಳ ಹತ್ರ ಇದ್ಬಿಡ್ತಿದ್ದೆ. ಆ ಥರ ಮಾಡಿಕೊಂಡು ಒಂದೊಂದೇ ನ್ಯಾಷನಲ್ಸ್ ಆಡೋದು. ಮತ್ತು ಮೈಸೂರು ಬ್ಯಾಂಕಲ್ಲಿ ನನಗೆ ಫಸ್ಟ್ HMT ವಾಚ್ ಫ್ಯಾಕ್ಟ್ರಿಲಿ ಜಾಬ್ ಎಲ್ಲ ಆಯಿತು. ಅಲ್ಲೊಂದು 3 ಇಯರ್ಸ್ ವರ್ಕ್ ಮಾಡಿದೆ. ಆಮೇಲೆ ಮೈಸೂರು ಬ್ಯಾಂಕಿಗೆ ಕರ್ಕೊಂಡು ಬಂದರೆ SR ಪವರ್ ಮತ್ತು ಗುರುಮೂರ್ತಿ ಅಂತ ಇದ್ರು, ಭಾಸ್ಕರ್ ಅಂತ ಒಬ್ಬರು ಪ್ಲೇಯರು, ಅವ್ರಿಗೆ ಹೇಳಿ ನನ್ನನ್ನು ಮೈಸೂರು ಬ್ಯಾಂಕಿಗೆ ಅಪಾಯಿಂಟ್ ಮಾಡಿದ್ರು.